ಯಾರೋ ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಇವತ್ತು ಸೆಕೆಂಡ್ ಬ್ಲಾಗ್ ಮಾಡ್ತಿದ್ದೀನಿ. ಇದು ಬೋರ್ನಾನ್ ಅಥವಾ ಕರಿ ಎರೆಯೋದು, ಫಲ ಎರೆಯೋದು ಸಂಕ್ರಾಂತಿ ಆದಮೇಲೆ ಮಾಡ್ತಾರೆ. ರಥ ಸಪ್ತಮಿ ಕೂಡ ಮಾಡ್ತಾರೆ, ನಿಮಗೆಲ್ಲ ಗೊತ್ತಿರುತ್ತೆ. ನನ್ನ ಮಗಳಿಗೆ ನಾವು ಮೊದಲೇ ವರ್ಷದಿಂದ ಮಾಡ್ತಾಯಿದ್ದೀನಿ. ಇದು 5th ಇಯರ್ ಅವ್ರದ್ದು. ಫಸ್ಟ್ ವರ್ಷದಿಂದ ನಾನು ತವ್ರ ಮನೆಯಲ್ಲಿ ಮಾಡ್ತಿರೋದು, ಹೀಗಾಗಿ 5th ಇಯರು ಅಲ್ಲೇ ಮಾಡಿದ್ವಿ. ಗ್ರ್ಯಾಂಡಾಗಿ ಮಾಡ್ಬೇಕಂತ ಅಂದ್ಕೊಂಡಿದ್ವಿ. ಸ್ವಲ್ಪ ಅಜ್ಜಿಗೆ ಹುಷಾರಿಲ್ಲ ಅಂತ ಇದರಲ್ಲಿ ಮಾಡಿದ್ವಿ. 5th ಇಯರ್ ಅಂತ ಸ್ವಲ್ಪ ಏನೋ ಗ್ರ್ಯಾಂಡ್ ಮಾಡಬೇಕು, ಅದು ಇದು ಅಂತ ಗಿಫ್ಟ್ ತರಬೇಕು, ಏನೇನೋ ಇತ್ತು. ಸೊ ಅದನ್ನು ಇದ್ದದ್ರಲ್ಲೇ ಡೆಕೋರೇಷನ್ ಅದು ಇದು ಅಂತ ಮಾಡಿದ್ವಿ. ನಾನು ಬೆಳಗಾಂದಲ್ಲಿ ಹೋಗಿ ಎಲ್ಲ ಪ್ರಾಪ್ಸ್ ಹುಡುಕಿದೆ. ನನಗೆ ಅಂದ್ಕೊಂಡಂಗೆ ಯಾವುದೂ ಪ್ರಾಪ್ಸ್ ನನಗೆ ಇಷ್ಟ ಆಗಲಿಲ್ಲ. ಸೊ ಹೀಗಾಗಿ ಅದರ ಎಳ್ಳಿಂದು ಸರ ಅದು ಇದು ಅಷ್ಟು ತೊಗೊಂಡೆ. ಆಮೇಲೆ ಅಲ್ಲಿ ಒಂದು ಲೇಸ್ ಅಂಗಡಿ ಇದೆಯಲ್ಲ, ಪಾಂಗುಳಗಲ್ಲಿಯಲ್ಲಿ, ಅಲ್ಲಿ ಹೋಗಿ ನಮ್ಗೆ ಬೇಕಾದಂಥ ಲೇಸು, ಮಿರರ್ಸು, ಆಮೇಲೆ ಗಮ್ಮು, ಆಮೇಲೆ ಡಿಫ್ರೆಂಟ್ ಲೇಸಸ್ಸು, ಆಮೇಲೆ ಸ್ಟೋನ್ಸು ತೊಗೊಂಡು ಬಂದು ನಾವು ಸ್ಯಾಟರ್ಡೆ 7:30ಗೆ ಪ್ರಾಪ್ಸ್ನ ಸ್ಟಾರ್ಟ್ ಮಾಡಿದೆ ಮಾಡಲಿಕ್ಕೆ, ಹ್ಯಾಂಗಿಂಗ್ಸ್ ಅದೆಲ್ಲ. ಸೊ ಹಾಗೆ ಮಾಡಿದ್ವಿ. ಆವತ್ತಿಂದ ನೆಕ್ಸ್ಟ್ ಡೇ ಈವ್ನಿಂಗ್ ತನಕ ಮಾಡಿದ್ವಿ. ನನಗೆ ಗಡಿಗೆ ಕೂಡ ಸಿಕ್ಕಿರಲಿಲ್ಲ. ಅದು ಕೂಡ ನಾವು ನಮ್ಮೂರಲ್ಲಿ ತವ್ರ ಮನೆ ಊರಲ್ಲಿ ಕಲಿಸ್ಬಿಟ್ಟು, ಆಮೇಲೆ ತರಿಸ್ಬಿಟ್ಟು ಪೇಂಟ್ ಮಾಡಿ ಅದೆಲ್ಲ ಡೆಕೋರೇಷನ್ ಮಾಡಿ ಎಲ್ಲ ಮಾಡೋದು 7:30 ಆಯಿತು. ನಮ್ಮ ತಮ್ಮನ ಹೆಂಡತಿನೂ ಹೆಲ್ಪ್ ಮಾಡಿದ್ಲು, ಮಮ್ಮಿನೂ ಹೆಲ್ಪ್ ಮಾಡಿದ್ಲು. ಸೊ ಅದ್ರಲ್ಲಿ ನನ್ನ ಮಗಳು ನಾ ಮಾಡ್ತೀನಿ ಅಂತ ಮಿಡಲ್ ಬರ್ತಿದ್ಲು. ಬೇಡ ನೀವೆಲ್ಲ ಸರಿ ಮಾಡಲ್ಲ ಪೇಂಟು ಅದು ಇದು ಅಂತ ಹೇಳಿದ್ರು, ಕೇಳಲಿಲ್ಲ. ಈಗ ನನ್ನ ಫಂಕ್ಷನ್ಗೆ ನಾನು ಮಾಡಬಾರ್ದಾ ಅಂತ ಹೇಳಿದ್ಲು. ಸೊ ಹಾಗೆ ಈಗ ಎಲ್ಲ ಮಾಡಿದ್ವಿ. ಇನ್ನೇನು ಮಾಡ್ಬೇಕಂತ ಹೋದ್ರೆ 6:30ಗೆ ಮಲಗಿ 7:30, 8ಗೆ ಎದ್ಲು. ಅಷ್ಟರಲ್ಲಿ ಜನರು ಬಂದು ಹೋಗ್ತಾಯಿದ್ರು ವಾಪಸ್. ಇಲ್ಲ ಸ್ವಲ್ಪ ಕೆಲಸ ಆಯಿತು, ಮುಗಿಸ್ಕೊಂಬರ್ತೀವಿ ಅಂತ ನಾವು 9 o'clock ಸ್ಟಾರ್ಟ್ ಮಾಡಿದ್ವಿ ಇದು ಎರೆಯೋದು. ಸೊ ವರ್ಷಗಟ್ಟಲೆ ಏನು ನದ್ದೂರಿರುತ್ತೆ ಅಂತ ಹೇಳ್ತೀವಿ, ದೃಷ್ಟಿ ಇರುತ್ತೆ ಅಂತ ಹೇಳ್ತೀವಿ, ಕೆಟ್ಟ ದೃಷ್ಟಿ, ಅದೆಲ್ಲ ಹೀಗೆ ಎರೆಯೋದ್ರಿಂದ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇರುತ್ತೆ. ಸೊ ಇದು ಮಾಡಿದ್ವಿ. ಹೇಗೆ ಅನಿಸ್ತೆ ನಿಮಗೆ ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ಹ್ಯಾಪಿ ಸಂಕ್ರಾಂತಿ. ಟೇಕ್ ಕೇರ್.